ನಮ್ಮ ಬಾವ ಹೋಗೋ ಸ್ಥಿತಿನಲ್ಲಿದ್ದಾರೆ. ಅವ್ರೇನಾದರೂ ಹೋಗ್ಬಿಟ್ರೆ ಅವ್ರ ಜೊತೆ ಈಕೆ ಕೂಡ ಚಿತೆ ಏರ್ಬೇಕಾಗುತ್ತೆ ಅಂತ ಸಹಗಮನದ ಪದ್ಧತಿಯನ್ನ ಮನವರಿಕೆ ಮಾಡ್ತಾ ಇದ್ವಿ. ಸಹಗಮನದ ಉದ್ದೇಶವಾದರೂ ಗೊತ್ತೇ ನಿಮಗೆ? ಹಿಂದೆ ರಾಜ್ಯಗಳ ನಡುವೆ ಯುದ್ಧ ನಡೆದಾಗ ಸೋತ ಅಥವಾ ಮಡಿದ ರಾಜನ ಪತ್ನಿಯನ್ನು ಶತ್ರು ರಾಜ ಮತ್ತು ಅವನ ಸಹಚರರು ಹೊತ್ತೊಯ್ದು ಅವರ ಜೊತೆ ಕೀಳಾಗಿ ನಡೆದುಕೊಂಡು ಅವರನ್ನು ಉಪಪತ್ನಿಯರನ್ನಾಗಿ ಮಾಡಿಕೊಳ್ತಾ ಇದ್ರು. ಸೋತ ಸೈನಿಕರ ಮನೆಗಳನ್ನು ಕೊಳ್ಳೆ ಹೊಡೆದು ಅವರ ಮಡದಿ ಮಕ್ಕಳನ್ನು ಕ್ರೂರವಾಗಿ ಹಿಂಸಿಸುತ್ತಿದ್ದರು. ಆ ಕಾರಣದಿಂದ ಅದನ್ನು ಎದುರಿಸಲು ಸಿದ್ಧರಿಲ್ಲದ ಆ ಮೃದು ಹೆಣ್ಣು ಮಕ್ಕಳು ಸತ್ತ ಪತಿಯೊಡನೆ ತಾವು ಆ ಅಗ್ನಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ರು. ಕ್ರಮೇಣ ಕೆಲವು ದುಷ್ಟ ಬುದ್ಧಿಯ ಸ್ವಾರ್ಥಿಗಳು ಪತಿಯು ಸತ್ತಾಗ ಪತ್ನಿಯೂ ಸಹ ಸಹಗಮನ ಮಾಡಬೇಕೆಂದು ಈ ಮೌಢ್ಯವನ್ನು ಜಾರಿಗೆ ತಂದರು. ಅದರ ಹೊರತಾಗಿ ಬದುಕಿರುವ ಹೆಣ್ಣು ಮಕ್ಕಳನ್ನು ಸತ್ತ ಗಂಡನ ಜೊತೆ ಸಾಯಿಸಬೇಕೆಂದು ಯಾವ ಧರ್ಮ ಗ್ರಂಥವೂ ಹೇಳಿಲ್ಲ. ವಯಸ್ಸಾದ ವ್ಯಕ್ತಿಯೊಂದಿಗೆ ಈ ಪುಟ್ಟ ಬಾಲಕಿಯನ್ನು ಮದುವೆ ಮಾಡಿದ್ದೇ ದೊಡ್ಡ ತಪ್ಪು. ಈಕೆಯ ಸಮ್ಮತಿ ಇಲ್ಲದೆ ಮದುವೆ ಮಾಡಿದ್ದು ಎರಡನೇ ತಪ್ಪು. ಈಗ ಆ ವಯಸ್ಸಾದ ವ್ಯಕ್ತಿ ಸತ್ತರೆ ಸಹಗಮನ ಮಾಡಬೇಕೆಂದು ಚರ್ಚಿಸುತ್ತಿರುವುದು ಮೂರನೇ ತಪ್ಪು. ಗುರುಗಳೇ, ಇದು ನಮ್ಮ ಕುಟುಂಬದ ಸಮಸ್ಯೆ. ಮಠದ ಗುರುಗಳಾಗಿ ತಾವು ನಮ್ಮ ಕುಟುಂಬದ ಸಮಸ್ಯೆಗೆ ನಿಮಗೆ ನಿಮ್ಮ ಕುಟುಂಬ ಎಂದರೆ ನಿಮ್ಮ ಮನೆಯಷ್ಟೇ. ನಮಗೆ ಈ ಲೋಕವೇ ಒಂದು ಕುಟುಂಬ. ಇಲ್ಲಿರುವವರೆಲ್ಲರೂ ನಮ್ಮವರೇ. ಯಾರು ಕಷ್ಟ ಎಂದು ಕರೆಯುತ್ತಾರೋ ಅವರ ಕಣ್ಣೀರನ್ನು ಒರೆಸಲು ಸದಾ ನಮ್ಮ ಕೈ ಸಿದ್ಧವಾಗಿರುತ್ತದೆ. ಅದನ್ನು ಬೇಡವೆಂದು ಹೇಳುವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ. ಗುರುಗಳೇ, ನಮ್ಮನೆ ವಿಚಾರಕ್ಕೆ ತಾವು ತಲೆ ಹಾಕೋದು ಇದು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಯಾವುದು ನಿಮ್ಮ ಮನೆ? ಅಷ್ಟಕ್ಕೂ ನೀವು ಯಾರು? ನಾನು ದಕ್ಷಿಣಮೂರ್ತಿಯವ್ರ ಬಾಮೈದ. ನಿಮ್ಮ ಅಕ್ಕ ಇರುವವರೆಗೂ ಮಾತ್ರ ಇವರ ಮನೆಯ ಸಂಬಂಧ. ಅವರು ಅಸುನೀಗಿದ ಮೇಲೆ ನಿಮ್ಮ ಅವರ ಸಂಬಂಧವು ಮುಗಿಯಿತು. ಈಗ ಶ್ರೀಯುತ ದಕ್ಷಿಣಾಮೂರ್ತಿಯವರು ಅಸುನೀಗಿದಲ್ಲಿ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿದ ಈಕೆಗೆ ಅವರ ಸಮಸ್ತವೂ ಸೇರುತ್ತದೆ. ಅಮಾಯಕಿಯಾದ ಈಕೆಯನ್ನು ಕೊಂದು ಇವರ ಸಮಸ್ತ ಆಸ್ತಿಯನ್ನು ನೀವು ಅನುಭವಿಸಬೇಕು ಎಂದುಕೊಳ್ಳುತ್ತಿರುವುದು ಈ ಕೆಟ್ಟ ಉದ್ದೇಶ. ಇಲ್ಲ ಗುರುಗಳೇ, ಅದು ಹಾಗಲ್ಲ. ನಿಮ್ಮ ದುರಾಲೋಚನೆಗಳಿಗಾಗಿ ಶಾಸ್ತ್ರದ ಹೆಸರಿನಲ್ಲಿ ಇಂಥ ಮೌಢ್ಯವನ್ನು ಬಿತ್ತುತ್ತಿದ್ದೀರಾ? ಶಾಸ್ತ್ರ ಜೀವಿತ ಹೇತವೇ ನತು ಜೀವಿತ ನಾಶಯಃ ಎಂಬ ಶ್ಲೋಕವಿದೆ. ನಿಮಗೆ ಗೊತ್ತಿದೆಯೇ? ಹೌದು ಹೌದು. ಶಾಸ್ತ್ರವಿರುವುದು ಜೀವವನ್ನು ರಕ್ಷಣೆ ಮಾಡುವುದಕ್ಕಾಗಿ, ನಾಶಪಡಿಸುವುದಕ್ಕಲ್ಲ. ಗುರುಗಳಿಗೆ ಪ್ರಣಾಮಗಳು. ಗುರುಗಳೇ, ಏನು ಸಮಸ್ಯೆ? ಸಹಗಮನದ ನೆಪದಲ್ಲಿ ನನ್ನ ಮಗಳನ್ನ ಜೀವಂತ ಸುಡೋ ಮಾತಾಡ್ತಿದ್ದಾರೆ ಸ್ವಾಮಿ. ಯಾರು ಇದಕ್ಕೆ ಕಾರಣ? ಇವರೇ ಸ್ವಾಮಿ, ಈ ಭೂಪಾಲಯ್ಯ. ಬಲವಂತದ ಸಹಗಮನ ಕೊಲೆಗೆ ಸಮಾನ. ಈ ನ್ಯಾಯ ಮಹಾರಾಜರ ಮುಂದೆಯೇ ತೀರ್ಮಾನವಾಗಲಿ. ಈ ನೀಚ ಕೃತ್ಯಕ್ಕೆ ಇವನಿಗೆ ನೇಣು ಶಿಕ್ಷೆ ಖಚಿತ. ಅಯ್ಯೋ, ಬೇಡಿ 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 ಗುರುಗಳೇ, ನೀವೇ ಕಾಪಾಡ್ಬೇಕು. ಗುರುಗಳೇ, ನೀವೇ ಕಾಪಾಡ್ಬೇಕು. ಗುರುಗಳೇ, ಆಸ್ತಿ ಆಸೆಗೋಸ್ಕರ ಮಂಟಿನ ಕೆಲಸ ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಗುರುಗಳೇ. ಗುರುಗಳೇ, ದಯವಿಟ್ಟು ಕ್ಷಮಿಸಿ ಗುರುಗಳೇ. ನೀವು ಕ್ಷಮೆಗೆ ಅರ್ಹರಲ್ಲ, ಶಿಕ್ಷೆಗೆ ಅರ್ಹರು. ಇನ್ನೆಂದೂ ಈ ಊರಿಗೆ ನಿಮ್ಮ ಕಾಲ ನೀಡಬೇಡಿ. ಭಟರೇ, ಈತನನ್ನು ಕರೆದುಕೊಂಡು ಹೋಗಿ. ಅಯ್ಯೋ ಗುರುಗಳೇ, ಗುರುಗಳೇ, ಬೇಕಿದ್ದೋ ಬೇಡದೆಯೋ ಆತನನ್ನು ಮದುವೆ ಆಗಿರುವುದರಿಂದ ಆತನ ಸಮಸ್ತ ಆಸ್ತಿಯೂ ಮುಂದೆ ನಿಮಗೇ ಸೇರುತ್ತದೆ.
ಇನ್ನು ಮುಂದೆ ನಿಮ್ಮ ಇಚ್ಛೆಯಂತಿರಬಹುದು. ಗುರುಗಳೇ, ನನಗೆ ಹಣ ಆಸ್ತಿ ಯಾವುದ್ರ ಮೇಲೂ ಮೋಹ ಇಲ್ಲ. ನೀವು ಅನುಮತಿ ನೀಡಿದ್ರೆ ಮಠದಲ್ಲೇ ಇದ್ಕೊಂಡು ದೇವ್ರ ಸೇವೆ ಮಾಡ್ತಾ ಕಾಲ ಕಳಿತೀನಿ. ದಯಮಾಡಿ ಅನುಗ್ರಹಿಸ್ಬೇಕು. ಬೇಡ ಮಗಳೇ, ಬೇಡ. ಬೇಡ ಮಗಳೇ, ಬೇಡ. ನನ್ನ ಈ ಬಡತನನೇ ನಿನ್ನ ಈ ದುರ್ಗತಿಗೆ ಕಾರಣ ಆಯ್ತು. ದಯಮಾಡಿ ನಮ್ಮಿಂದ ದೂರ ಹೋಗ್ಬೇಡ. ಅಪ್ಪಯ್ಯ, ನಿಮ್ಮ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ನೀವೆಂಥ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ರಿ ಅಂತನೂ ನನಗೆ ಗೊತ್ತಿದೆ. ಬಡತನ ಅನ್ನೋದು ಮನುಷ್ಯನಿಗೆ ಒಂದು ಶಾಪ. ಗುರುಗಳ ಕರುಣೆಯಿಂದ ನನ್ನ ಶಾಪ ವಿಮೋಚನೆಯಾಗಿದೆ. ದಾನ ಧರ್ಮಾದಿಗಳನ್ನ ಮಾಡ್ತಾ ಎಲ್ಲ ಆಸ್ತಿಯನ್ನು ನೀವೇ ಅನುಭವಿಸಿ. ನಿಮಗೆ ತಿಳಿದಂಗೆ ನನಗೆ ಮೊದಲಿನಿಂದಲೂ ವೈರಾಗ್ಯದ ಬಗ್ಗೆನೇ ಆಸಕ್ತಿ. ನನ್ನ ಹಿಂದೆ ಯಾಕೆ ಗೋವಿಂದ ಓಡಾಡ್ತಾ ಇದೆಯಾ? ನೀವು ಯಾಕೆ ಓಡಾಡ್ತಿದ್ದೀರ ಅಂತ ಗೊತ್ತಿಲ್ಲದೆ ನಿಮ್ಮ ಹಿಂದಿಂದನೇ ಓಡಾಡ್ತಿದ್ದೀನಿ ಗುರುಗಳೇ. ನಾನು ನಿನ್ಗೆ ಆವತ್ತೇ ಹೇಳಿದೆ, ನಮ್ಮ ರಾಜಕೀಯ ಏನಿದ್ರು ಮಠದ ಒಳಗಡೆ ಹೊರಗಡೆ ಅಲ್ಲ ಅಂತ. ನನ್ನ ಮಾತು ಕೇಳಿದ್ಯಾ ಗೋವಿಂದ? ಭಾರೀ ಗಂಟು ಸಿಗತ್ತೆ, ಗದ್ದೆ ಸಿಗತ್ತೆ ಅಂತ ಆಸೆ ಹುಟ್ಟಿಸಿ ತಗಲಾಕ್ಬಿಟ್ಟೆ. ಇವಾಗ ನೋಡು, ಗುರುಗಳಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಎಲ್ಲ ರಾಜಾಗತ್ತೆ. ಈ ವಿಷಯ ಎಲ್ಲ ಗುರುಗಳು ಗೊತ್ತಾಗುತ್ತೆ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ ಗುರುಗಳೇ? ಬಿಟ್ಟಿ ಸಿಗೋದನ್ನ ಬಿಡೋದಿ ಯಾಕೆ, ಗೆಬ್ರುಕೊಬಿಡೋಣ ಅಂತ ಹೇಳ್ದೆ ಅಪ್ಪ. ಗೆಬರೋದಿಲ್ಲಿಂದ ಗೋವಿಂದ, ಈಗ ಮಠದಿಂದ ನಾವೇ ಗುಬ್ರ ಹಾಕೊಂಡು ಹೊರಗೋಗೋ ಹಾಗಾಗಿದೆ.